ನಮಸ್ಕಾರ ಸರ್. ನಮಸ್ಕಾರ. ಅಮರವಾಹಿನಿ ಕನ್ನಡ ನ್ಯೂಸ್ ತಮಗೆ ಸ್ವಾಗತ. ಹಾಗೂ ಈ ದಿನದ ಸಾಧಕ ಹೆಜ್ಜೆ ಗುರುತು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ತುಂಬ ಸ್ವಾಗತ ಕೊಡ್ತೇನೆ ಸರ್. ಮತ್ತೊಮ್ಮೆ ನಿಮಗೆ ನಮಸ್ಕಾರ. ಸಂಕ್ಷಿಪ್ತವಾಗಿ ನಮ್ಗೆ ಕೊಡ್ತೀರಿ? ಈಗ ನನ್ನ ಪರಿಚಯ, ನನ್ನ ಹೆಸರು ಶಿವಾನಂದ್ ಬಸಲಿಂಗಪ್ಪ ಬೆಳಕೋಡು. ನಮ್ಮ ತಾಯಿ ಹೆಸರು ಚೆನ್ನವ್ವ. ನನ್ನ ಹುಟ್ಟೂರು ಅಂದರೆ ಈ ಸದ್ಯ ಮೂಡಲಿ ತಾಲೂಕಿನಲ್ಲಿ ಗೋಕಾಕದಲ್ಲಿತ್ತು. ಮೂಡಲಿ ತಾಲೂಕಿನ ಮೂಡಲಿಯಲ್ಲಿ ನಾನು 1951ರಲ್ಲಿ ನಾನು ಹುಟ್ಟಿದ್ದು. ನಮ್ಮ ಮೂಲತಃ ಕೃಷಿ ಕುಟುಂಬ. ಅದರ ಜೊತೆಗೆ ನಮ್ಮದು ಇನ್ನೊಂದಂದರೆ ನೇಕಾರಿಕೆ ಕುಟುಂಬ ಕೂಡ ಅದು. ಅದರ ಜೊತೆಗೆ ಒಂದಿಷ್ಟು ವ್ಯಾಪಾರ ಕೂಡ ನಮ್ಮಲ್ಲಿ, ಅರಿವೆ ವ್ಯಾಪಾರ ಕೂಡ ಇದು ನಮ್ಮ ಎಲ್ಲ ಉದ್ಯೋಗ. ನಂತರ ನಾನು ಮೂಡಲಿಯಲ್ಲಿ ಮ್ಯಾಟ್ರಿಕ್ವರೆಗೆ ಕಲಿತೆ. ನಾನು ಅದಾದ ನಂತರ ಗೋಕಾಕದಲ್ಲಿ BA ಭಾಗ 2ರವರೆಗೆ, ಮುಂದೆ ಕೊನೆಗೆ BA ಅಂತಿಮದಲ್ಲಿ ಕಾಡಸಿದ್ದೇಶ್ವರ ಕಾಲೇಜ್ ಹುಬ್ಬಳ್ಳಿಯಲ್ಲಿ. ಅದಾದ ನಂತರ ಕರ್ನಾಟಕ ಯೂನಿವರ್ಸಿಟಿ ಅಲ್ಲಿ ಧಾರವಾಡದಲ್ಲಿ 75ರವರೆಗೆ ನಾನು ಕಲಿತೆ. ಇದು ನನ್ನ ಪರಿಚಯ. ಸದ್ಯ ಅದಾದ ನಂತರ ನಾನು ಇನ್ನೂ ನನ್ನ ಎಜುಕೇಷನ್ ರಿಸಲ್ಟ್ ಆಗಿರಲಿಲ್ಲ MA ಅಂತಂದು. ಅಷ್ಟರಲ್ಲಿ ನನಗೆ ರಾಯಬಾಗದ ಇಂಟರ್ವ್ಯೂ ಬಂದು ಅಬಾಜಿಯವರ ಒಂದು ಈ ಸಂಸ್ಥೆಯಲ್ಲಿ ನನಗೆ ಭಾಳ ಈ ಶಿಕ್ಷಣ ಸುಧಾರಕ ಮಂಡಳಿಯಲ್ಲಿ ಸಿಕ್ಕಂಥ ನೌಕರಿ ಅಬಾಜಿಯವರು ನಾನು ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ನಡೆಸಿದಂಥ ಈ ಶಿಕ್ಷಣ ಸಂಸ್ಥೆಯಲ್ಲಿ ಭಾಳ ತುಳಿತಕ್ಕೆ ಒಳಪಟ್ಟಂಥ ಹಿಂದುಳಿದಂಥ ಬಡ ಜನರಿಗೆ ಸಲುವಾಗಿ ಅವರು ಹಾಸ್ಟೆಲ್ ತೆಗೆದಿದ್ರು. ಅದು 400 ಜನ ವಿದ್ಯಾರ್ಥಿಗಳು ಅಲ್ಲಿ ಕಲ್ತು ದೊಡ್ಡ IAS ಏನೇನು ಆಗಿದ್ದಾರೆ. ಇಂಥ ಸಂಸ್ಥೆಯಲ್ಲಿ ಒಳಗೆ ನನಗೆ ಒಳ್ಳೆಯ ಅವಕಾಶ ಸಿಕ್ಕಿತ್ತು. ಅದಕ್ಕಾಗಿ ಅವ್ರನ್ನ ನಾನು ಇನ್ನೂ ಆದರೂ ಕೂಡ ಮಾನ್ಯ ಶ್ರೀ ವಸಂತರಾವ್ ಪಾಟೀಲ್ ಅಬಾಜಿಯವರನ್ನ ನಾನು ಮುಂಜಾನೆಯಿಂದ ಸ್ಮರಿಸ್ತಾ ಇದ್ದೇನೆ. ಪ್ರತಿದಿನ ಸ್ಮರಿಸ್ತೀರಿ ಅಬಾಜಿಯವರ ಆಶೀರ್ವಾದ ಸಹಕಾರವನ್ನು. ಅವರ ಆಶೀರ್ವಾದ ನನಗೆ ಒಳ್ಳೆಯ ಒಂದು ಸ್ಥಾನ ಇಲ್ಲಿ ಸಿಕ್ತು. ರಾಯಭಾಗದವರು ಕೂಡ ನನಗೆ ಒಳ್ಳೆಯ ಪ್ರೇರಣೆಯನ್ನು, ನನ್ನ ಸಾಹಿತ್ಯಕ್ಕಾಗಲಿ ನನ್ನ ಬದುಕಿಗೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ರು. ಅವರಿಗೆಲ್ಲ ನಾನು ಕೃತಜ್ಞತಾಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. 75 ವಯಸ್ಸು. ಹೌದು, ಮಾಡಿದ್ದು 75ರಲ್ಲಿ ಈಗಲೂ ಲವಲವಿಕತೆ ತರುಣರ ತರ ಇದ್ದೀರಿ. ಇನ್ನೂ ತರುಣ ತರ ಇದ್ದೀರಿ. ಏನಿದ್ರ ಗುಟ್ಟು ಏನಂತ ಈಗ ಏನು ಹೇಳ್ದ, ನಮ್ದೊಂದಂದ್ರ ಈ ಜಗತ್ತನ್ನ ನಾನು ಪ್ರೀತಿಯಿಂದ ಕಾಣಬೇಕು ಅನ್ನೋದು ಮುಖ್ಯ. ಎಸ್ ಸರ್. ನಂತರ ಪ್ರತಿಯೊಂದು ವಸ್ತುವಿನ ಬಗ್ಗೆ, ಪಶು ಪಕ್ಷಿ ಪ್ರಾಣಿ ಏನೇ ಇರಲಿ, ಪ್ರತಿಯೊಬ್ಬರ ಬಗ್ಗೆ ಒಂದು ರೀತಿ ಪ್ರೀತಿಯನ್ನ ಇಟ್ಟುಕೊಂಡಂಥವ್ ನಾವು ಅಂತಃಕರಣ ಅದ. ನಂತರ ಇನ್ನೊಂದು ನನ್ನ ಈ ಆರೋಗ್ಯಕ್ಕೆ ಕಾರಣ ಅಂತಂದ್ರೆ ಈ ಹೊಟ್ಟೆ ಕೆಚ್ಚ ಅನ್ನೋದಾಯ್ತಲ್ಲ, ಅದರಿಂದ ಬಹಳ ದೂರ ಮುಂದೆ ಹೋದ ನಾ ಹೆಂಗತ್ತಿಲ್ಲ. ನಂದೇನೈತೆ ನನಗಿರ್ತೈತಿ, ಅವ್ರದ್ದು ಏನಾಗಿರ್ತೈತಿ, ಎಲ್ಲರನ್ನು ಪ್ರೀತಿಸ್ತನು. ಯಾರೋ ಒಮ್ಮೊಮ್ಮೆ ಅಕಸ್ಮಾತ್ ವೈರತ್ವ ಸಾಧಿಸ್ತಿದ್ರು ಕೂಡ ಅವ್ರು ಬಿಟ್ಟು ಕೊಡ್ತಾನೆ. ಯಾಕಂದ್ರೆ ಯಾರು ನನಗನ್ಸಿದ ಮಟ್ಟಿಗೆ ನನ್ನ ವೈರಿಗಳು ಯಾರು ಇಲ್ಲ. ಅವ್ರ ವೈರಿಗಳು ಇರ್ಬೇಕು. ಒಮ್ಮೊಮ್ಮೆ ನಾವು ಒಂದಿಟ್ಟು ಮುಂದೆ ಹೇಳ್ಬೇಕಾರ ಎಚ್ಚರಗೊಳಿಸೋ ಸಲುವಾಗಿ. ಆದ್ರೂ ಈ ರೀತಿ ನನ್ನ ಆರೋಗ್ಯಕ್ಕೆ ಕಾರಣ ಅಂದ್ರೆ ಎಲ್ಲರ ಜೋಡಿ ಪ್ರೀತಿಯಿಂದ ನಕ್ಕೋತಾ ಇರ್ತಾ ಇದೆ. ಸಣ್ಣವಾಗಿ ದೊಡ್ಡವರಾಗಿ ವಯಸ್ಸವ್ರ ಜೋಡಿದ್ದ ಅವ್ರ ಜೋಡಿ ಆ ರೀತಿಯಾಗಿ ನಾ ಯಾವಾಗಲೂ ಇರ್ತಾ ಇದೆ. ಹಿಂಗಾಗಿ ನನ್ನ ಆರೋಗ್ಯ ಈ ರೀತಿ ಉಳಿದ ಸಂಪೂರ್ಣದಲ್ಲಿ ಪ್ರೀತಿನ ಜೀವನದ ಮುಖ್ಯ ಆಧಾರ. ಜಗತ್ತಿನಲ್ಲಿ ಪ್ರೀತಿ ಇಲ್ಲದೆ, ಹುಡುಗಿ ಪ್ರೀತಿ ಇತ್ತಲ್ಲ, ಒಟ್ಟಾರೆ ಪ್ರೀತಿ ನಮ್ಮಲ್ಲಿ ಇತ್ತಂದ್ರೆ, ಅದಕ್ಕಾಗಿ ಚಂಪಾ ಅವ್ರು ಹೇಳ್ತಿರ್ತಾರೆ, ನಮ್ಮ ಗುರುಗಳು ಸರ್, ಪ್ರೀತಿ ಇಲ್ಲದೆ ನಾನು ಏನನ್ನೂ ಮಾಡಲಾರೆ, ಪ್ರೀತಿ ಇಲ್ಲದೆ ನಾನು ಏನನ್ನು ಮಾಡಲಾರೆ, ದ್ವೇಷವನ್ನು ಕೂಡ. ಅದಕ್ಕಾಗಿ ಪ್ರೀತಿನ ನನ್ನ ಈ ರೀತಿ ನನ್ನ ಒಳ್ಳೆಯ ಲವಲವಿಕೆಯಿಂದ ಇಟ್ಟದ್ದು. ಇದು MB ಹೂವಾರ್ ಸರ್. ಇದು ಖಂಡ ಕಾವ್ಯ ಐತದ, ಖಂಡ ಕಾವ್ಯ. ಅದನ್ನ ಕೂಡ ನಾವು ಪ್ರಕಾಶನದಿಂದ ಅವರು ಇದನ್ನು ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟರು. ಇಷ್ಟು ಮಾಡಿ ಇನ್ನು ಮುಂದೆ ಸಾಕಷ್ಟು ಕಥೆಗಳನ್ನು ಹೊರಗೆ ತರಬೇಕಂತೈತಿ. ಅದ್ರಾಗ ಆದಷ್ಟು ಇನ್ನಷ್ಟು ಯುವ ಬರಗಾರನ ರಾಯಬಾಗ ತಾಲೂಕಿನ ಗುರುತಿಸಿ ಬೆಳಕಿಗೆ ತರೋ ಉದ್ದೇಶ ಇದೆ. ಇದ್ರ ಜೊತೆಗೆ ಇಲ್ಲಿ ಒಂದು ನಮ್ಮ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ನೀವೇ ಈ ಶಿಕ್ಷಣ ಅವರು ಯುವ ಪೀಳಿಗೆಯನ್ನು ಹಿಡ್ಕೊಂಡು ಇವೆಲ್ಲ
ನಮ್ಮ ಜೊತೆಗೂಡಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಜನ ಇಲ್ಲಿ ಒಂದು ಸಂಘಟನೆಯಲ್ಲಿ ಅದರ ಅವರೆಲ್ಲರೂ ಕೂಡಿ ಏನಾದರೂ ಮಾಡಬೇಕಂತ ಸಹ ನಮ್ಮ ವಿಚಾರತೆ. ಸರ್ ಇಷ್ಟೆಲ್ಲ ವರ್ಕ್ ಮಾಡಿರಿ ಸಾಹಿತ್ಯ ಕ್ಷೇತ್ರದೊಳಗೆ, ಯಾವ್ದಾದ್ರು ಪ್ರಶಸ್ತಿಗಳು ಏನಾದರೂ ತಮ್ಮನ್ನು ಅರಿಸಿಕೊಂಡು? ಈಗ ನಿಮಗೆ ಏನಾಯ್ತಂದ್ರೆ ಈ ಪ್ರಶಸ್ತಿಗಳು ಬೆನ್ನಕ ಹತ್ತಿಲ್ಲ. ನನ್ನ ಇರುವ ಒಟ್ಟು 6 ಕೃತಿಗಳು, ಆದರೆ ಬೇರೆ ಭಾಳಷ್ಟು ಮಾಡಿದ್ನೆ. ನಂತರ ಇವರಲ್ಲಿ ವರ್ತಿದ್ರೂ ಕೂಡ ನಾನು ಪ್ರಶಸ್ತಿಗಳು ಬೆನ್ನ ಹತ್ತಿಲ್ಲ. ಆದರೆ ಇತ್ತಿತ್ತಲಾಗಿ ಆದೂರಿ ಅವ್ರ ಪ್ರತಿಷ್ಠಾನದಿಂದ ಒಂದು ಜಿಲ್ಲಾ ಪ್ರಶಸ್ತಿ ಮಾನ್ಯ ಕೊಟ್ಟರು. ನಂತರ ಈ ಕರ್ನಾಟಕ ರಕ್ಷಣಾ ಬೆಳಗಾವಿ ಜಿಲ್ಲೆಯಿಂದ ಅವರು ಕೂಡ ಮಾನ್ಯ ಒಂದು ಪ್ರಶಸ್ತಿಯನ್ನು ಕೊಟ್ಟರು. ಆದರೆ ಈ ಪ್ರಶಸ್ತಿಗಳ ಬೆನ್ನ ಹತ್ತಿಲ್ಲ. ಆಯ್ತು ಸರ್, ಇಂದಿಂದು ತಾಂತ್ರಿಕ ಯುಗದೊಳಗೆ ನಾವೆಲ್ಲ ಇಂದಿನ ಸಾಮಾಜಿಕ ಜಾಲತಾಣಗಳ ಮಧ್ಯೆ ಪುಸ್ತಕದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹೇಳ್ತೀರಿ? ಯುವಕರಿಗೆ, ಈ ನಾಡಿನ ಯುವಕರಿಗೆ ನಿಮ್ಮಿಂದ ಏನು ಕರೆ ಕೊಡ್ತೀರಿ? ಈಗ ಏನಾಯ್ತು ಹೇಳ್ರ, ಮೊದಲ ಪುಸ್ತಕ ಪ್ರಕಟ ಮಾಡೋದು ಭಾಳಷ್ಟು ಕಠಿಣ ಇತ್ತು. ನಾ ಎಷ್ಟೋ ಸಲ ಕೈ ಸುಟ್ಕೊಂಡು ಧಾರವಾಡಕ್ಕೆ ಹೋಗಿ, ನಂತರ ಬೆಳಗಾವಿಗೆ ಹೋಗಿ ಏನೇನೋ ಆಗಿ ಆ ಪುಸ್ತಕ ಪ್ರಿಂಟ್ ಮಾಡೋದಕ್ಕಾಗಿದ್ರೆ ಭಾಳ ತ್ರಾಸ ಆಕಿತ್ತು. ಆದರೆ ಈಗ ಸಹಜವಾಗಿ ಒಂದು 2 ದಿವಸ ಒಂದು ಪುಸ್ತಕ ನಾವು ಪ್ರಕಟ ಮಾಡಿ ನಮ್ಗೆ ಕೊಡ್ಬೋದು. ಈ ಜಾಲತಾಣದಿಂದ ಏನಾಗಿತ್ತು ಅಂದರೆ, ಈ ನಮ್ಮಷ್ಟು ನಾವು ಪ್ರಿಂಟ್ ಮಾಡಿ ಎಷ್ಟೋ ಜನರಿಗೆ ಕೊಡ್ಬೋದು, ಅಷ್ಟೋ ಓದ್ತಿದ್ದೆವು. ಆದರೆ ಈ ಸಾವಿರಾರು ಜನ ನಮ್ಮ ಕವನ ಕಥೆ ಓದ್ತಿರ್ತಾರೆ. ಆದ್ರೂ ಕೂಡ ನನಗೆ ಅನಿಸಿದ ಮಟ್ಟಿಗೆ ಪುಸ್ತಕ ಸಂಸ್ಕೃತಿ ಭಾಳ ಅವಶ್ಯ. ಪುಸ್ತಕ ಸಂಸ್ಕೃತಿ ಅದಿದ್ರೇ ಒಳ್ಳೆಯದು. ಆದರೆ ಯುವಕರು ಏನು ಮಾಡ್ತಾರೆ ಅಂದರೆ, ಈಗ ಆ ಪುಸ್ತಕನ ಓದುವುದಿಲ್ಲ ಯಾರು. ಪುಸ್ತಕ ಯಾರು ಓದೋದು ಬಂದು ಮಾಡ್ಯಾರೋ, ನಂತರ ಒಟ್ಟು ಬರೆದು ಪ್ರಿಂಟ್ ಮಾಡೋದು, ಅದನ್ನು ಹೊರಗೆ ಬಿಡೋದು. ಅದು ಎಷ್ಟರ ಮಟ್ಟಿಗೆ ಯೋಗ್ಯತೆ ಅನ್ನೋದು ವಿಚಾರ ಮಾಡೋದಿಲ್ಲ. ಓದು ಭಾಳ ಮುಖ್ಯ. ಇದು ಒಂದೇದು. ಇನ್ನೊಂದು, ಹಿಂದೆ ಈ ಒಂದು ಮೆಟ್ಟು ಪವನ್ ಸಂಕಲನ ಕಳಿಸಿದಾಗ ಎಷ್ಟೋ ಲೆಟರ್ ಬಂದಿದ್ದು, ನನಗೆ ಪ್ರತಿಕ್ರಿಯೆ ಬಂದಿದ್ದು, ಅದ್ರ ಬಗ್ಗೆ ಬರೆದಿದ್ರು, ದೊಡ್ಡ ಬರೆದ್ರು, ಸಣ್ಣ ಪ್ರತಿಕ್ರಿಯೆ ಇದ್ದು, ಎಲ್ಲ ಇದ್ದು. ಆದರೆ ಇತ್ತೀಚಲಾಗಿ ಕವನ ಸಂಕಲನ ಕೊಟ್ಟರ ಹಣಿಗವನ ಕೂಡ ಯಜ್ಞ ಕಾದಂಬರಿ ಕಳಿಸಿದಾಗ ಅವರು ಕೂಡ ಬರೆದ್ರು, ಈ ವಯಸ್ಸಿನಾಗ ಇದನ್ನು ಓದಕ್ಕೆ ನನಗೆ ಆಗೋದಿಲ್ಲ. ಆದ್ರೂ ನಿಮ್ಮನ್ನು ಅಲ್ಲೇ ನೋಡಿನಿ. ಏನಂದರೆ, ನೀವು ಉತ್ತರ ಕರ್ನಾಟಕದ ಆಡು ಭಾಷೆ ಬಿಟ್ಟು ಗ್ರಾಂಥಿಕ ಭಾಷೆಗಳಿಗೆ ಎಲ್ಲರಿಗೂ ತಿಳುವಂಗೆ ಬರೀರಿ ಅಂತ ಆ ಲೆಟರ್ ಇಡಲಿನ ಇಡಬೇಕಾಗಿತ್ತು. ಅದರದ್ದು ದೈವ ಅಂದರೆ ಆ ರೀತಿ ದೊಡ್ಡವರು ಕೂಡ ಪ್ರತಿಕ್ರಿಯೆ ತೋರಿಸ್ತಾ ಇದ್ರು. ಇಂದ ಅದೆಲ್ಲ ಬಂದಾಗಿತ್ತು. ಈಗ ಇನ್ನೊಂದು ಏನಂದ್ರೆ, ಒಮ್ಮೆ ಒಂದು ಸುಮಾರು ತರಂಗೊಮ್ಮೆ ಭಾಳ ಅಗದಿ ಉಚ್ಛ್ರಾಯ ಸ್ಥಿತಿಯೊಳಗಿದ್ದಾಗ ಒಂದು ನೇಕಾರ ನಿಂಗದ ಕಥೆ ಕಳಿಸಿದ್ನಿ. ಅದು ಪ್ರಕಟ ಆಯ್ತು. ನಂತರ ಅದು 100 ರೂಪಾಯಿ ಸಂಭಾವನೆ ಅವಾಗ ಕಳಿಸಿರೋದು. 30 ವರ್ಷ ಕಳಿಸಿದ್ರು. ನಂತರ ಒಂದು 25-30 ಪ್ರತಿಕ್ರಿಯೆ ಬಂದಿದ್ದವು. ಇನ್ನೂ ಕೆಲವೊಂದು ಪ್ರತಿಕ್ರಿಯೆಗಳನ್ನು ಹೋಗಿಟ್ಟಿನಿ. ಅದು ನನ್ನ ಕಥೆ ಬರೆಯಕ್ಕೂ ನನ್ನ ಸಾಹಿತ್ಯಕ್ಕೆ ಭಾಳ ನನಗೆ ಸಂತೋಷವನ್ನು ಪಡ್ತು. ಆದರೆ ಯಾಕೋ ಮುಂದೆ ಕಥಾ ಸಂಕಲನ ಮಾಡಲಿಲ್ಲ. ಏನು ನೋಡ್ರಿ, ಇಂದಿನ ಸಾಹಿತ್ಯಿಕ ವಾತಾವರಣದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲ ಕಮರ್ಷಿಯಲ್ ಆಗಿದೆಯಲ್ಲ. ಈಗ ಏನು ಹೇಳ್ರೆ, ಈ ಸಾಹಿತಿಗಳನ್ನು ಕಂಡ್ರೆ ಇತ್ತೀಚೆಗೆ ಒಮ್ಮೊಮ್ಮೆ ನಮ್ಗೆ ಅನಿಸೋದು ಏನಂದ್ರೆ, ನಮ್ಮ ಸಾಹಿತ್ಯಗೆ ಮಾತು ಅನಬಾರ್ತಾರೆ ಅಂತ. ಏನಂದರೆ, ಈ ಸಾಹಿತಿಗಳನ್ನ ಕಂಡು ದೂರ ಓಡಿ ಹೋಗೋಂಗೆ ಆಗುತ್ತೆ. ಯಾಕಂತಂದ್ರೆ, ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ತಮ್ಮದೇ ಆದ ಗುಂಪುಗಳನ್ನು ಕಟ್ಕೊಂಡು ಬೆಳೆದು ಮತ್ತವ್ರನ್ನ ಬೆಳೆಸೋಕ್ಕೆ ಪ್ರಯತ್ನ ಇಲ್ಲ, ಮತ್ತವ್ರನ್ನ ತುಳಿಯೋಕ್ಕೆ ಪ್ರಯತ್ನ ಮಾಡೋದು. ಆದರೆ ಇದಕ್ಕೆ ಒಂದು ಚಂಪಾ ಒಂದು ಮಾತು ಹೇಳಿದ್ರು. ಅದಕ್ಕಿಂತ ಮೊದಲು ಬೆಂಗಳೂರಾಗ ಕವಿಗೋಷ್ಠಿ ಇತ್ತು. ಅವಾಗ ಅಡಿಗವ್ರನ್ನ, ನಂತರ ಲಂಕೇಶ್ ಅವ್ರನ್ನ ಕರೆಸಿದ್ರು. ನಾವೆಲ್ಲ ಎಲೆಕ್ಷನ್ ಹೋದವರು. ಅವಾಗ ಒಬ್ಬರು ಸಾಹಿತ್ಯದಲ್ಲಿ ಗುಂಪುಗಾರಿಕೆ ಅನ್ನೋದನ್ನು ಚರ್ಚೆ ಮಾಡಿ, ಅವ್ರು ಲಂಕೇಶ್ ಇರಬೇಕು ಇರಬಾರ್ದು ಗುಂಪುಗಾರಿಕೆ ಅಂತ ಹೇಳಿದಾಗ, ಗುಂಪುಗಾರಿಕೆ ಅನಿವಾರ್ಯತೆ. ಯಾಕಂದ್ರೆ ಗುಂಪಿದ್ದಂದ್ರೆ ಆ ಗುಂಪಿನವ ನನ್ನ ಡುಬ್ಬ ನೀ ಕೆರಿ, ನಿನ್ನ ಡುಬ್ಬ ನಾ ಕೇಳ್ತನು, ನಾವು ಬೆಳ್ಕೋತ ಹೋಗೋನು, ಮತ್ತವ್ರನ್ನ ಬೆಳೆಸೋದು ಬಾರ್ದು ಅನ್ನೋ ಮಟ್ಟಕ್ಕೆ ಅವ್ರು ಮಾತು ಹೇಳಿದ್ರು. ಇದನ್ನೇ ಒಮ್ಮೆ ನಾ ಚಂದ್ರಶೇಖರ್ ಪಾಟೀಲ್ ನಮ್ಮ ಗುರುಗಳ ಜೊತೆ ಹಂಗೆ ಚರ್ಚೆ ನಡೆದಾಗ, ಅದರ ಸರ್ ಅವ್ರು ಹೆಂಗಂದ್ರು ಗುಂಪುಗಾರಿಕೆ ಹೆಂಗ್ರೇನಿ, ಅದು ಇನ್ನೂ ಪಾಡ್ ಅಂದ್ರೆ ಅವ್ರು ಹೇಳಿದ್ದ. ಈಗ ಹೆಂಗೈತೆ ಅಂದ್ರೆ ಗುಂಪುಗಳ, ನಂದು ನೀ ತೊಳಿದಿ, ನಿಂದು ನಾ ತೊಳಿತಾನೆ, ನಾವು ಬೆಳ್ಕೊತ ಹೋಗೋನು, ಮುಂದೆಯವ್ರು ಯಾರನ್ನು ಬೆಳೆಸೋದು ಬೇಡ ಅನ್ನುವಂಥ
ಈ ಲೆಕ್ಕದಾಗ ಗುಂಪುಗಾರಿಕೆ ಇರಬಾರ್ದು. ಆದರೆ ಈ ಲೆಕ್ಕ ಗುಂಪುಗಾರಿಕೆ ಇರಲಿಲ್ಲ ಅಂದ್ರೆ ನಾವು ಬೆಳೆದ ಲೆಕ್ಕ ಎಲ್ಲ ಗುಂಪುಗಾರಿಕೆ ದೊಡ್ಡ ದೊಡ್ಡ ಹಿಂದೆ ಸಾಹಿತಿಗಳು ಅದಾರ. ಅವ್ರ ಹೆಸರು ಹೇಳಕ್ಕೆ ಹೋಗೋದು ಅಗ್ನಿ ಅವರು ಪ್ರಸನ್ನ ಶಿಕ್ಕವೇ ಆಗಿ ಹೋದಾರ. ಅವರು ಕೂಡ ಗುಂಪುಗಾರಿಕೆ ಮಾಡಿ ಯಾರನ್ನ ಮೂರು ಗುಂಪು ಮಾಡಿದಂಥ ಉದಾಹರಣೆಗಳು ಅದಾವು. ಅವ್ರ ಹೆಸರೇನು ಹೇಳುವ ಗುಂಪುಗಾರಿಕೆ ಐತಿ ಸರ್ ಇನ್ನೂರಿಗೆ. ಅಕಸ್ಮಾತ್ ಏನಾದರೂ ಒಬ್ಬೊಬ್ಬರಲ್ಲಿ ಒಂದಿಷ್ಟು ತಪ್ಪು ತಡೆ ಹಾಕಿದ್ರು ಕ್ಷಮಿಸುವಂಥ ಗುಣ ಬೇಕು. ನಂತರ ಇಬ್ಬರಲ್ಲಿ ಅಹಮಿರಬಾರ್ದು. ಆದರೆ ಇತ್ತಿತ್ತಲಾಗಿ ಏನಾಗಿತ್ತು ಅಂದ್ರೆ ಮಹಿಳೆ ಕೂಡ ದುಡಿತಾ ಇದ್ದಾಳು. ಹೀಗಾಗಿ ಭಾಳಷ್ಟು ಡೈವರ್ಸ್ ಕೇಸ್ ಅವು ಗಂಡು ದುಡಿತಾನೋ ಹೋಗ್ತಾನೋ ಮಹಿಳೆಯನ್ನು ದುಡಿತಾವೋ. ಎಲ್ಲರೂ ಮಹಿಳೆ ದುಡಿಬಾರ್ದು ಬೆಳೆಸಬಾರ್ದು ಅಂತಲ್ಲ. ಆದರೆ ಒಂದು ದಿವಸ ಈ ರೀತಿಯಾಗಿ ನಾಯನ್ ಕಡಿಮೆ ಅನ್ನೋದ್ರಿಂದ ಹಿಂಗಾಗಿ ಇಂದ ಭಾಳಷ್ಟು ಡೈವರ್ಸ್ ಕೇಸುಗಳು ಆಗ್ತಾ ಇದ್ದಾವೆ. ನಂತರ ಅನ್ಯೋನ್ಯತೆ ಭಾಳ ಮುಖ್ಯ. ಹೀಗಾಗಿ ನಾವು ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ಈಕೆ ನನ್ನ ಅಕ್ಕನ ಮಗಳು ನಮ್ಮ ಅವ್ವನ ಬಗ್ಗೆ ಭಾಳ ಕಾಳಜಿ ಇತ್ತು. ಮೊಮ್ಮಗಳಾದ್ರಿಂದ ಭಾಳ ಅನ್ಯೋನ್ಯತೆಯಿಂದ ನಮ್ಮ ಕುಟುಂಬ ಎಲ್ಲ ಇದು ಸಲಹಿಕೊಂಡು ಕೂಡು ಕುಟುಂಬದಿಂದ ಬಂದವರು. ಹೀಗಾಗಿ ನಮ್ದೆಲ್ಲ ಕುಟುಂಬ ಇತ್ತು ಮೊದಲ. ಈ ರೀತಿ ಒಳ್ಳೆಯ ವಾತಾವರಣ ನಮಗೈತಿ. ಭಾಳ ಸಂತೋಷದಿಂದ ಎಲ್ಲ ಅದ. ಸರ್ ನಿಮ್ಗೆ ಇನ್ನೊಂದು ಮಾತು, ಸದ್ಯದ ಕನ್ನಡದ ಪರಿಸ್ಥಿತಿ ನಮ್ಮ ಕರ್ನಾಟಕದೊಳಗೆ ಅಂತ ಅನ್ಬೋದು. ಏನೈತೆ ಅದ್ರ ವ್ಯವಸ್ಥೆ? ಈಗ ಅದ್ರ ಬಗ್ಗೆ ಚುಟುಕನ್ನು ಬಡ್ದಾನೆ. ಆದರೆ ಇತ್ತೀಚೆಗೆ ಈ ಸದ್ಯ ಯಾರೋ ನಿನ್ನೆ ಪೇಪರ್ದಾಗ ನೋಡಿದ್ರು. ಏನು ಸರ್ಕಾರ ಏನಾಯ್ತು ಅಂದರೆ ಕೆಲವೊಂದು ಶಾಲೆಗಳನ್ನು ಎಲ್ಲೆಲ್ಲಿ ಸ್ಟ್ರೆಂತ್ ಕಡಿಮೆ ಇರ್ತದಲ್ಲ ಅದನ್ನೆಲ್ಲ ಕೂಡಿಸಿ ಒಂದು ಕ್ಲಸ್ಟರನ್ನು ಮಾಡಿ ನಂತರ ಅಲ್ಲಿಂದ ಹಳ್ಳಿಯಿಂದ ದೂರದಿಂದ ಹುಡುಗರು ಅಲ್ಲಿ ಮಟ್ಟ ಬಂದು ಕಲಿಬೇಕು. ಈಗ ಕಲಿಯೋಕೆ ಆಗೋದಿಲ್ಲ ಅವ್ರಿಗೆ. ಅದೊಂದು ಅಂಥ ವಾತಾವರಣ ಈಗ ಯಾಕೋ ಸರ್ಕಾರ ಈಗ ಮಾಡಾಕತ್ತೈತಿ. ಇದು ಭಾಳ ಖೇದಕರ ಸಂಗತಿ. ಅದಕ್ಕೆ ಇನ್ನು ಕೆಲವೊಂದು ಚುಟುಕುಗಳನ್ನು ಅವಾಗ ಬರೆದಿದ್ದ. ಈ ಕನ್ನಡದ ಬಗ್ಗೆ ಏನಾಗೈತೆ ಅಂದರೆ ಒಂದು 2-3 ಚುಟುಕುಗಳನ್ನು ಹೇಳ್ತಾನೆ. ಮಗನೇ ಕನ್ನಡದ ಕಾಣಿಕೆಯಾಗಿ ನಿನಗೇನು ಬೇಕು ಎಂದೆ, ಮಗನೇ ಕನ್ನಡದ ಕಾಣಿಕೆಯಾಗಿ ನಿನಗೇನು ಬೇಕು ಎಂದೆ, ಒಂದು ಕಾನ್ವೆಂಟ್ ಹುಡುಗಿ ಸಾಕು ಎಂದ. ಇದು ಒಂದು ಚುಟುಕು. ಈ ರೀತಿ ನಮ್ಮ ಪರಿಸ್ಥಿತಿ. ಇನ್ನು ಎರಡನೇ ಚುಟುಕತ್ತಂದರೆ ಕನ್ನಡದ ಬಗ್ಗೆ ತುಂಬ ಕಳಕಳಿಯಿಂದ ಮಾತನಾಡುವ ಗೆಳೆಯನೊಬ್ಬನ ಮಗನಿಗೆ, ಕನ್ನಡದ ಬಗ್ಗೆ ತುಂಬ ಕಳಕಳಿಯಿಂದ ಮಾತನಾಡುವ ಗೆಳೆಯನೊಬ್ಬನ ಮಗನಿಗೆ ಕಾನ್ವೆಂಟದಲ್ಲಿ ಫಸ್ಟ್ ರ್ಯಾಂಕ್. ಇದು ಇನ್ನೊಂದು. ನನ್ನ ಹಳ್ಳಿಯಲ್ಲಿ ಕಂಡ ಕನ್ನಡದ ಕನಸುಗಳು, ನನ್ನ ಹಳ್ಳಿಯಲ್ಲಿ ಕಂಡ ಕನ್ನಡದ ಕನಸುಗಳು ಇಂದು ಬೆಂಗಳೂರಿನಲ್ಲಿ ಬೆಕ್ಕಳಿಸುತ್ತಲಿವೆ. ಈ ರೀತಿ ಚುಟುಕನ ಇದು ಹೇಳಿದ್ನಿ. ಮೂರನೇ ಚುಟುಕು ಏನಾಗೈತೆ ಅಂದ್ರೆ ಈ ಕನ್ನಡ ಬೆಂಗಳೂರು ಅಟ್ಟ ಬೆಕ್ಕಳಿಸಾಯ್ತಲ್ಲ, ಹಳ್ಳಿ ಒಳಗೆ ಕೂಡ ಇರಿಸಿದೆ. ಈಗ ತಂದೆ ತಾಯಿಯರು ಹುಡುಗ ಅಪ್ಪ ಅನ್ನಂದ್ರೆ ಡ್ಯಾಡಿ ಪಪ್ಪ ಅನ್ನು, ಅಮ್ಮ ಅಂದರೆ ಮಮ್ಮಿ ಅನ್ನು. ಇವರೇ ತಾಯಂದಿರೆ, ಕನ್ನಡ ತಾಯಂದಿರೆ ಕೂಡ ಏನು ಮಾಡತ್ತಂದ್ರೆ ಆ ಹುಡುಗ ಎಲ್ಲರೇ ಅವ್ವ ಅಪ್ಪ ಅಂದ್ರೆ ತಮ್ಮ ಅಸಹ್ಯ ಆಗುತ್ತೆ ಅಂತ ತಿಳ್ಕೊಂಡು ಇಂಗ್ಲೀಷ್ ಪ್ರೇರಣೆಯನ್ನು ಇಂಗ್ಲೀಷ್ ಅವ್ರಿಗೆ ಒತ್ತಾಯದಿಂದ ಆ ಬಾಟ್ಲಿ ಹಾಲು ಕುಡಿಸಾಕಿದ್ದಾರೆ. ನನಗೆ ಅನಿಸ್ತಾ ಇದೆ ಇಷ್ಟು ಕನ್ನಡದ ಪರಿಸ್ಥಿತಿ. ಅಂದ್ರೆ ಈಗ ನಮ್ಮ ಗ್ರಾಮೀಣ ಭಾಗದ ತಾಯಂದಿರು ಇಂಗ್ಲೀಷ್ ಒಳಗೊಳಕತ್ತಾರ ಅಂದಂಗಾಯ್ತು. ಪೂರ ಎಲ್ಲ ಅವ್ರಿಗೆ ಏನಾಗಿತ್ತು ಅಂದ್ರೆ ಅವರು ಇಂಗ್ಲೀಷ್ ಯಾಕಂದ್ರೆ ಒಬ್ಬರೊಬ್ರು ನೋಡಿ ಅವರು ಏನಾಗಿತ್ತು ಅಂದ್ರೆ ಆ ರೀತಿ ಅದಾಗಿತ್ತು. ಅಥವಾ ಯಾವಾಗ ಕನ್ನಡ ಅನ್ನೋದು ಭಾಷೆ ಆಯ್ತು ಅಂದ್ರೆ ಅದು ಉಪಯೋಗ ಆಕೈತಿ. ನಾಳೆ ಹೆಂಗೆ ನಮ್ಮ ಹುಡುಕಿ ಅವಶ್ಯಕತೆಗಳು ಅನ್ನುವಂಥ ಒಂದು ಮನೋಭಾವ ಅವರಲ್ಲೇ ಐತಿ. ಅದಕ್ಕೆ ಅವ್ರಿಗೆ ಇಂಗ್ಲೀಷ್ ಕಳಿಸ್ಲಿ ಕನ್ನಡ ಕಳಿಸ್ಲಿ ಪ್ರಶ್ನೆ ಇಲ್ಲ. ಆದರೆ ಮಿನಿಮಮ್ ಅದೇ 15 ಎಲ್ಲರೂ ಕನ್ನಡ ಕಲಿಬೇಕು ಅಂತ ಅನ್ನುವಂಥ ಒಂದು ಇಚ್ಛೆ ನನ್ನದು. ಇನ್ನು ನೀವು ಅಕಸ್ಮಾತ್ ಏನು ಮಾಡಿರಿ, ನೀವು ನಿಮ್ಮ ಮಕ್ಕಳನ್ನ ಯಾವ ಮಾಧ್ಯಮದಾಗ ಕಳಿಸಿದ್ರೆ ನೀವು ಪ್ರಾಮಾಣಿಕವಾಗಿ ಹೇಳೋದಂದ್ರೆ, ಈಗ ನಾನು ಹುಡುಗರನ್ನು 3 ಹೆಣ್ಮಕ್ಳು ನಾನು ಕನ್ನಡ ಶಾಲೆ ಹೇಳ್ತೀನಿ. ಅವಾಗ ಎಷ್ಟೋ ಜನ ಅಂದರು, ಎಷ್ಟೋ ಜನ ಇಂಗ್ಲೀಷ್ ಮೀಡಿಯಮ್ ಕಳಿಸೋಣ ಹೀಗೆ ಅಂದರೂ ಕೂಡ ನಾವು ಮತ್ತು ಪ್ರಾಮಾಣಿಕವಾಗಿ ನಾನು ಹಾಕಿದ್ದು ಕನ್ನಡ ಶಾಲೆಗೆ. ಆದರೆ ಇನ್ನು ಮೊಮ್ಮಕ್ಕಳ ಬಗ್ಗೆ ಒಂದು ಜೊತೆ ಚರ್ಚೆ ಮಾಡಿ ಹೆಂಗೆ ತಂದಾಗ ಅವ್ರು ಹೇಳಿದ್ರು, ನೀವು ಕನ್ನಡಕ್ಕೆ ಹಾಕಿರಿ, ನೀವೆಲ್ಲ ಮಾಡಿರಿ, ನಿಮ್ಮ ಮಕ್ಕಳ ಬಗ್ಗೆ ಅವರ ಅಪ್ಪ ವಿಚಾರ ಮಾಡಿ, ನೀವೇನು ವಿಚಾರ ಮಾಡಬೇಡ್ರಿ, ಅದ್ರಾಗ ನೀವು ಕೈ ಹಾಕಿ ಅಂದ್ರು. ಇಷ್ಟು ಐದೈತೆ ಪ್ರಾಮಾಣಿಕವಾಗಿ ಹೇಳ್ತಾರೆ. ಈಗಿಂದ ತಾಂತ್ರಿಕ ಯುಗದೊಳಗೆ ತಾಯಂದಿರು ಇರ್ಬೋದು, ಪೋಷಕರು ಇರ್ಬೋದು, ಹೆಚ್ಚು ಇಂಗ್ಲೀಷ್ ಒಳಗೊಳ್ತಕ್ಕಂಥ ವಾತಾವರಣ
ದಿನಬಳಕೆಯೊಳಗ 10 ಕನ್ನಡ ಪದಗಳಿದ್ರಪ್ಪ ಅಂದ್ರೆ 25 ಇಂಗ್ಲಿಷ್ ಪದಗಳು ಸೇರಿಬಿಟ್ಟಿರ್ತಾವ. ಈಗ ಹಂಗೆ ನೋಡಿದ್ರೆ ಎಲ್ಲರೂ ಇಂಗ್ಲೀಷ್ ಶಬ್ದಗಳು ಪ್ರತಿಯೊಂದರಾಗೆಲ್ಲ ಇಂಗ್ಲೀಷ್ ಶಬ್ದಗಳು ಅದಿಲ್ಲದೆ ಇಲ್ಲ ಅನ್ನೋ ಹಂಗೆ ಬದುಕಕ್ಕೆ ಸಾಧ್ಯ ಅನ್ನೋಷ್ಟು ಮಟ್ಟಿಗೆ ಆಗಿಬಿಡೈತಿ. ಕೈಗಾರಿಕರಣದ ಪ್ರಭಾವ, ತಾಂತ್ರಿಕ ಪ್ರಭಾವ, ಆಧುನಿಕತೆಯ ಪ್ರಭಾವ, ಈ ಪೂರ ಈ ರೀತಿ ಇಂದಿನ ಸ್ಪರ್ಧಾತ್ಮಕ ಯುಗಕ್ಕೆ ಪಾಲಕರು ಮತ್ತು ಪೋಷಕರು ಸ್ವಇಚ್ಛೆಯಿಂದ ಇಂಗ್ಲಿಷ್ ಒಳಗೊಳ್ಳುವಂತ ವಾತಾವರಣ ನಿರ್ಮಾಣ ಆಗಿದೆ. ಹಿಂಗಾಗೈತಿ. ಆದ್ರೆ ಅದ ಆಗ್ತಿಲ್ಲ. ನಾವೆಲ್ಲ ಕನ್ನಡ ಮಾಧ್ಯಮ ಬೆಳೆದ್ರು ಕೂಡ ನಾವು ಭಾಳ ಯಶಸ್ಸನ್ನು ಪಡೆದಿದ್ದೀವಿ. ಎಲ್ಲ ಕನ್ನಡ ಮಾಧ್ಯಮದವರು ಇದು ಶ್ರೇಷ್ಠ ಕಲಿತ ಮಾತೃಭಾಷೆ ಕಲ್ತವ್ರನ್ನ ಅದಾರ ಮುಂದೆ. ಅದೇನು ಇಂಗ್ಲೀಷ್ನ ಬೇಕಂತೇನಿಲ್ಲ. ಇಂಗ್ಲೀಷ್ ಆದ್ರೂ ಮುಂದೆ ತನ್ನ ಆ ರೀತಿ ವಾತಾವರಣ ಒಂದು ರೀತಿ ಬದಲಾಗತ್ತೈತೆ. ಅದಕ್ಕೆ ಇನ್ನು ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದ್ರ ಕನ್ನಡವನ್ನು ಎಲ್ಲ ಕನ್ನಡದಿಂದ ಅಗದಿ ಬಂದಾಗ ಬೇಕಾದಂತ ನಾವು ಇಂಗ್ಲೀಷಲ್ಲಿ ಬೇಕಾದ್ರೆ ನಡೀತೈತಿ. ಆದರೆ ಈಗಿನ ವಾತಾವರಣ ಇನ್ನು ಇದ್ರ ಬಗ್ಗೆ ಸ್ಪಷ್ಟ ಏನು ಹೇಳಕ್ಕೆ ಹೋಗಲ್ಲ. ಆದ್ರೂ ಎಲ್ಲರೂ ಯೂಶ್ವಲಿ ಅಂದರೆ ಹೆಚ್ಚು ಕಡಿಮೆ ಒಂದು 5ನೇ ತರಗತಿವರೆಗೆ ಕನ್ನಡ ಕಲಿಸಲಿ ಅನ್ನುವಂಥ ಒಂದು ಇದೈತಿ. ಕನ್ನಡ ಕಡ್ಡಾಯ ಆಗಲಿ ಅಂತ ಐತಿ. ಅದಕ್ಕಾಗಿ ಅದನ್ನ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರದವರು ಅದಕ್ಕೆ ಕೋರ್ಟಿಗೆ ಸುಪ್ರೀಂ ಕೋರ್ಟ್ ಹೋದ್ರೂ ಅದನ್ನೇನು ಇದನ್ನು ಮಾಡಲಿಲ್ಲ ಅವರು. ಹಿಂಗಾಗಿ ಮತ್ತೆ ಇಂಗ್ಲೀಷ್ ಮಾಧ್ಯಮಗಳು ಶುರು ಆಯಿತು. ಈಗ ಜನವರಿ 25ಕ್ಕೆ ರವಿವಾರ ದಿವಸ ತಮ್ಮದು 50ನೇ ವರ್ಷದ ಸುವರ್ಣ ಸಂಭ್ರಮ ಮದುವೆ ವಾರ್ಷಿಕೋತ್ಸವ ಇಟ್ಕೊಂಡಿರಿ. ಹೊಳ್ಳಿ ತಮ್ಮದು 75ನೇ ವರ್ಷದ ಅಭಿನಂದನಾ ಗ್ರಂಥ ತಯಾರಾಗೈತಿ. ಮೂಡಲ ನಿಮ್ಮ ತವರಿ ಹೌದ್ರಿ. ಏನಾದ್ರು ಒಂದು ಇರ್ಬೇಕು ನಂದ್ರೆ ಅಂತ ಹೇಳಿ. ಯಾಕಂದ್ರೆ ಯಾವಾಗ ನಾವು ಬೆಳಕನ್ನ ನಾನು ಬಯಸ್ತಾ ಇದ್ದ ಅದೇ ಒಂದು ಬೆಳಕನ್ನು ಕೊಡಲಿ ಅಂತ ಹೇಳಿ ನಮ್ಮ ಊರಿನ ನೆನಪಿರಲಿ ಅನ್ನೋ ದೃಷ್ಟಿಯಿಂದ ಅದಕ್ಕೆ ಎಲ್ಲರೂ ಕೂಡಿ ನಮ್ಮೆಲ್ಲ ಸಂಪಾದಕ ಮಂಡಳು ಎಲ್ಲ ನಮ್ಮ ವಿದ್ಯಾರ್ಥಿ ಮಿತ್ರರು ಕೂಡ ಒಂದು ತಲೆಗಾರವನ್ನು ಅದಕ್ಕೆ ಕೊಟ್ಟರು. ಸಂಪಾದಕರು ಯಾರು ತಮ್ಮ ಅಭಿನಂದನಾ ಗ್ರಂಥದ ಸಂಪಾದಕ ಮಂಡಳಿ? ಈಗ ನಮ್ಮ ಸ್ನೇಹಿತರಾದಂಥ ಬೆಳಗಾವಿ ಸದ್ಯದವರು ಪಿ ವಿ ಕೆಂಪಣ್ಣವರು ಇದ್ದರು. ನಂತರ ಕಾವಡದ ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ಎಂ ಬಿ ಹೂವಾರ್ಸರು, ನಂತರ ನನ್ನ ಅಗದಿ ಖಾಸಾ ಶಿಷ್ಯ. ಇದೆಲ್ಲ ಕಾರಣ ಮೂಲ ಕೆ ಎನ್ ದೊಡ್ಡಮಣಿ ಸರು ಬೆಳಗಾವಿ ಕಟ್ತಾರು. ನಂತರ ಇಲ್ಲಿ ಹಾರಗೇರಿಯಲ್ಲಿ ರತ್ನ ಬಾಳಪ್ಪನವರು. ನಂತರ ನಮ್ಮ ಮೂಡಲಿಯ ಯಾವಾಗಲೂ ಸಾಹಿತ್ಯ ಚಟುವಟಿಕೆಯಲ್ಲಿರ್ತಕ್ಕಂಥ ಗ್ರಂಥಪಾಲಕರಾಗಿದ್ದಂಥ ನಮ್ಮ ಬಂದಿ ಬಾಲಶೇಖರ್ ಬಂದಿ ಸರ್ ಎಲ್ಲ 5 ಜನ ಕೂಡ್ಯಾರು. ಇವರಷ್ಟೇ ಅಲ್ಲದೆ ಎಲ್ಲ ನಮ್ಮ ಭಾಳಷ್ಟು ಜನ ನನ್ನ ಪ್ರೀತಿಯ ಸ್ನೇಹಿತರು, ಅಭಿಮಾನಿ ಶಿಷ್ಯರು ಕೂಡಿ ಭಾಳಷ್ಟು ಲೇಖನಗಳನ್ನು ನನ್ನ ಬಗ್ಗೆ ಬರೆದರು. ಅವ್ರು ಎಷ್ಟು ಬರೆದಕ್ಕೆ ಎಷ್ಟು ಯೋಗ್ಯ ನನಗೆ ಗೊತ್ತಿಲ್ಲ. ಆದರೂ ಅವ್ರು ಭಾಳ ಅಭಿಮಾನದಿಂದ ಪ್ರೀತಿಯಿಂದ ಬರೆದವರು. ಅವರಿಗೆಲ್ಲ ಆ ಸಂಪಾದಕರಿಗೆ ಅವ್ರಿಗೆಲ್ಲರೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಈಗ ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ನಮಸ್ಕಾರ ಸರ್. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಅಮರ ಕನ್ನಡ ವಾಹಿನಿ ಚಾನಲ್ಗೆ ಒಳ್ಳೆ ಸಂದರ್ಶನ ಕೊಟ್ಟಿರಿ. ನಿಮ್ಮ ಓದುಗರಿಗೆ ಸಾಹಿತ್ಯಿಕವಾಗಿ ಇಷ್ಟೆಲ್ಲ ಖುಷಿಯನ್ನು ಮಾಡಿಕೊಟ್ರಿ. ಈ ಒಳ್ಳೆ ಅಭಿನಂದನಾ ಗ್ರಂಥ ತಮ್ಮ ಬರಾಕತ್ತೈತಿ. ಸಂಪಾದಕ ಮಂಡಳಿ ಎಲ್ಲ ಈಗ ಅದಾರ. ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಲಿ ಅಂತ ನಮ್ಮ ಕನ್ನಡ ವಾಹಿನಿ ಚಾನಲ್ ಪರವಾಗಿ ನಿಮ್ಮ ತುಂಬುರದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್. ಈ ಬಾಗೇನಾಡಿನ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೂ ಸ್ನೇಹಿತರಿಗೂ ನೀವೆಲ್ಲ ಭಾಳ ಪ್ರೀತಿಯಿಂದ ಕೈ ಜೋಡಿಸಿ ಒಂದು ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ಈ ಎಲಿವೇಶನಲ್ಲಿ ಒಂದು ರೀತಿ ಪ್ರೇರಣೆಯನ್ನು ಕೊಡ್ತಾ ಇದ್ರಲ್ಲ, ಅದಕ್ಕಾಗಿ ಎಲ್ಲರಿಗೂ ಬಾಗೇನಾಡಿನ ಸಮಸ್ತ ಕನ್ನಡ ಅಭಿಮಾನಿಗಳು, ಸಮಸ್ತ ಕನ್ನಡ ಮನುಷ್ಯಗಳಿಗೂ ತುಂಬದ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಏನು ನೆನೆ ಕಲಿಸ್ಕೊಂತ ಅದೇನು ಬರೋದ್ರ ಪಬ್ಲಿಷ್ ಆಯ್ತು ಸರ್. ಗತಕಾಲ ಇದು ಗತಕಾಲದ ನೀವು ತೆಗೆಸ್ಕೊಡ್ರಿ ಸರ್. ಒಂದು ಇಲ್ಲೇ ತೊಗೊಂಡ್ರಿ ಸರ್. ಅಲ್ಲಿ ಬೇಡ ಇಲ್ಲೇ ತೊಗೊಂಡ್ರಿ. ಬೆಳಕೈತಿ ಕಡೆ ಹನ್ನೆರಡು ಬರ್ತಾವ್ರೆ. ಏನೋ ಒಂದು ಬೆಳಕೈತಿ ಕಪ್ರಿ. ಇಲ್ಲೇ ಬೆಳಕೈತಿ ತೊಗೊಂಡ್ರಿ. ಹಾಂ ಹಾಂ ಹಿಂದಿನ ತೆಗೆದು ಇಲ್ಲ ಏನಾಗಲ್ಲ ಸರ್. ಫೋಟೋ ಏನಾಗೋದು ಸರ್? ಏನಾಗೋದು ಕಪ್ರಿ? ಅವ ಆ್ಯಕ್ಚುಲಿ ಇಲ್ಲೆಲ್ಲ ಕಪಟನೆ ಇಡ್ಬೇಕು. ಅದೆಲ್ಲ ಇಟ್ಟಿದ್ದೆವು. ಮತ್ತು ಏನೇನು ತೊಗೊಳ್ಳೋದು ಹೊಡೆದ್ರೆ ಅಷ್ಟು ತೊಗೊಳ್ಳೋದು.
ಏನ್ ಮಾಡಕ್ಕಾಗ್ತದ ನಂಗೆ. ಆ ಫೋಟೋ ಹಿಂಗೆ ಬರ್ತದ